ಕನಕೋತ್ಸವ ಸಂಸ್ಕೃತಿ ಮತ್ತು ಸಾಧನೆಯ ಮಹೋತ್ಸವ. ಅರ್ಕಾವತಿ ನದಿಯ ತಣ್ಣನೆಯ ಗಾಳಿ, ಹಚ್ಚ ಹಸಿರಿನ ನಡುವೆ ಕಂಗೊಳಿಸುವ ಸುಂದರ ನಾಡು ನಮ್ಮ ಕನಕಪುರ. ಈ ಮಣ್ಣಿನ ಸೊಗಡಿನಲ್ಲಿ ಬೆರೆತಿರುವ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನ ವಿಶ್ವಕ್ಕೆ ಪರಿಚಯಿಸುವ ಸಲುವಾಗಿ ಜನ್ಮ ತಳೆದದ್ದೇ ಕನಕೋತ್ಸವ. ದೊಡ್ಡಾಲಹಳ್ಳಿಯ ಹೆಮ್ಮೆಯ ಪುತ್ರರಾದ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವರು ತಮ್ಮೂರಿನ ಪ್ರತಿಭೆಗಳಿಗೆ ಆಕಾಶದಷ್ಟು ಅವಕಾಶ ನೀಡಬೇಕೆಂಬ ಸಂಕಲ್ಪದೊಂದಿಗೆ 2012ರಲ್ಲಿ ಈ ಉತ್ಸವಕ್ಕೆ ಚಾಲನೆಯನ್ನ ನೀಡಿದರು. ಅಂದಿನಿಂದ ಇಂದಿನವರೆಗೆ ಪ್ರಜೆ, ಪ್ರತಿಜ್ಞೆ ಮತ್ತು ಪ್ರತಿಷ್ಠೆ ಎಂಬ ಮಂತ್ರದೊಂದಿಗೆ ಈ ಹಬ್ಬವು ಮನೆ ಮನೆಯ ಸಂಭ್ರಮವಾಗಿ ಬೆಳೆದು ಬಂದಿದೆ. ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ನಮ್ಮ ಕನಕಪುರದ ಅಸ್ಮಿತೆಯ ಪ್ರತಿಬಿಂಬ. ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿರುವ ಕನಕಪುರಕ್ಕೆ ಈ ಉತ್ಸವವು ಸಾಂಸ್ಕೃತಿಕ ಕಳೆಯನ್ನು ನೀಡಿದೆ. ಇಲ್ಲಿನ ವೇದಿಕೆಯಲ್ಲಿ ಯೋಗದ ಶಿಸ್ತಿದೆ, ವಿಜ್ಞಾನ ಮೇಳದ ಅದ್ಭುತ ಲೋಕವಿದೆ ಮತ್ತು ಗ್ರಾಮ ದೇವತೆಯ ಮೆರವಣಿಗೆಯ ಭವ್ಯತೆ ಇದೆ. ರಂಗೋಲಿಯ ಬಣ್ಣಗಳಿಂದ ಹಿಡಿದು ವೇಷಭೂಷಣದ ವೈವಿಧ್ಯತೆಯವರೆಗೆ ಪ್ರತಿಯೊಬ್ಬರಿಗೂ ಇಲ್ಲಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಲು ಮುಕ್ತ ಅವಕಾಶವಿದೆ. ಅದರಲ್ಲೂ ವಿಶೇಷವಾಗಿ ಶಿಕ್ಷಣಕ್ಕೆ ಅತೀವ ಒತ್ತು ನೀಡುವ ಡಿಕೆ ಬ್ರದರ್ಸ್ SSLC ಮತ್ತು PUCಯಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅವರ ಕನಸುಗಳಿಗೆ ರೆಕ್ಕೆ ನೀಡುತ್ತಿದ್ದಾರೆ. ಇದು ಯುವ ಪೀಳಿಗೆಗೆ ಹೊಸ ಚೈತನ್ಯವನ್ನ ತುಂಬುವ ಅದ್ಭುತ ಪ್ರಯತ್ನ. ಗ್ರಾಮೀಣ ಕ್ರೀಡೆಗಳ ಪುನರುಜ್ಜೀವನಕ್ಕೂ ಕನಕೋತ್ಸವ ಭದ್ರ ಬುನಾದಿ ಹಾಕಿದೆ. ಮಣ್ಣಿನ ಆಟಗಳಾದ ಕಬಡ್ಡಿ, ಕುಸ್ತಿಗೆ ಇಲ್ಲಿ ಪ್ರಾಧಾನ್ಯತೆ ಇದೆ. ಸುಪ್ರಸಿದ್ಧ ಕಲಾವಿದರ ರಸಸಂಜೆ ಕಾರ್ಯಕ್ರಮಗಳು ಇಡೀ ಊರನ್ನೇ ಸಂಗೀತದ ಮಾಯಾಲೋಕದಲ್ಲಿ ತೇಲಿಸುತ್ತವೆ. 50,000ಕ್ಕೂ ಹೆಚ್ಚು ಜನರು ಒಂದೆಡೆ ಸೇರಿ ಆಚರಿಸುವ ಈ ಹಬ್ಬವು ಜಾತಿ ಧರ್ಮಗಳ ಭೇದ ಮರೆತು ಒಗ್ಗಟ್ಟಿನ ಸಂದೇಶ ಸಾರುತ್ತಿದೆ. ಈ ಕನಕೋತ್ಸವವು ನಮ್ಮೂರಿನ ಹೆಮ್ಮೆ ಮಾತ್ರವಲ್ಲ, ಸಾಧಕರ ಪಾಲಿನ ಸ್ಫೂರ್ತಿಯ ಸೆಲೆ. ಡಿಕೆ ಬ್ರದರ್ಸ್ ಅವರ ದೂರದೃಷ್ಟಿ ಮತ್ತು ಜನರ ಮೇಲಿರುವ ಪ್ರೀತಿಯೇ ಈ ಯಶಸ್ಸಿನ ಗುಟ್ಟು. ಈ ಸಾಂಸ್ಕೃತಿಕ ಸಡಗರದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ, ನಮ್ಮೂರಿನ ಹಿರಿಮೆಯನ್ನ ಎತ್ತಿ ಹಿಡಿಯೋಣ. ಇದು ಕನಕೋತ್ಸವ, ನಮ್ಮೂರ ಉತ್ಸವ.